ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಪವನ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಪ್ಪ. ನನಗೆ ಇದು ಅಮೌಂಟ್ ನಾವು ಎಷ್ಟೇ ದುಡಿದ್ರು ₹1 ನಿಲ್ಲಲ್ಲ ಕೈಯಲ್ಲಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 30/12/2000 ಸೊ ಉದ್ಯೋಗ ಸ್ಥಾನಾಧಿಪತಿಯಾದಂಥ ಗುರು ಲಗ್ನದಿಂದ ನಿಮಗೆ ವ್ಯಯಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ. ಸೊ ನಿಮಗೆ ಗುರುಬಲ ಬಹಳ ಕಡಿಮೆ ಇದೆ ನಿಮಗೆ. ಆಯಿತಾ? ಈ ಗುರುವನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಈಗ ನಡೀತಾ ಇರೋಂಥ ದಶಾಭುಕ್ತಿಗಳು ತೊಗೊಂಡ್ರೆ ನಿಮಗೆ ಈಗ ಗುರುದಶೆನೇ ನಡೀತಾ ಇದೆ. 2018ರಿಂದ ನಿಮಗೆ ಗುರುದಶೆ 34ರವರೆಗೂ ಸಹ ಗುರುದಶೆ ಇರುತ್ತೆ. ಆ ಗುರುದಶೆನಲ್ಲಿ ಇವಾಗಿರುವಂಥ ಭುಕ್ತಿ ತೊಗೊಂಡ್ರೆ ಬುಧ ಭುಕ್ತಿ ನಡೀತಾ ಇದೆ. ಆಗಸ್ಟ್ ನಂತರ ಗುರುದಶ ಕೇತು ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಸೊ ಕೇತು ಬಂದು ನಿಮಗೆ ಲಗ್ನದಿಂದ ಸಪ್ತಮದಲ್ಲಿದ್ದಾನೆ. ಸೊ ಮುಂದೆ ಬರುವಂಥ ಭುಕ್ತಿ ಕೂಡ ಅಷ್ಟೊಂದು ಆಶಾದಾಯಕವಾಗಿ ಏನು ಕಾಣಿಸ್ತಾ ಇಲ್ಲ. ಗುರುದಶ ಶುಕ್ರ ಭುಕ್ತಿ ಬಂದಾಗ ಸಾಕಷ್ಟು ಬದಲಾವಣೆ ನೋಡ್ತೀರಾ. ಅಂದರೆ 2026 ಜುಲೈಯಿಂದ ಆಚೆಗೆ ಶುಕ್ರ ಲಗ್ನದಿಂದ ನಿಮಗೆ ಭಾಗ್ಯದಲ್ಲಿ ಕೂತ್ಕೊಂಡಿರೋದ್ರಿಂದ ಅಲ್ಲಿಂದ ಆಚೆಗೆ ಬದಲಾವಣೆ ಆಗುತ್ತೆ. ಈ ಮಧ್ಯದಲ್ಲಿ ನೀವೇನು ಮಾಡ್ಕೋಬೋದು ಅಂತಂದರೆ ಪರಿಹಾರ, ಗುರುವನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಪರಿಹಾರ ಹೇಳ್ತೀನಿ ನಾನು, ಬರ್ಕೊಳ್ಳಿ. ನಿಮ್ಮ ನಕ್ಷತ್ರ ಶತಭಿಷ ಆಗಿರೋದ್ರಿಂದ ಒಂದು 3 ನಕ್ಷತ್ರ ಹೇಳ್ತೀನಿ, ಬರ್ಕೊಳ್ಳಿ. ಭರಣಿ, ಪುಬ್ಬ, ಪೂರ್ವಾಷಾಢ. ಈ 3 ನಕ್ಷತ್ರಗಳು ನಿಮಗೆ ಸಾಧನ ತಾರೆ ಆಗುತ್ತೆ. ಅಂದರೆ ನೀವು ಕೈ ಹಾಕಿರತಕ್ಕಂಥ ಕೆಲಸಗಳು ಸಕ್ಸಸ್ ಆಗುವಂಥ ನಕ್ಷತ್ರಗಳು. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಗುರುವಾರದ ದಿವಸ ಶುರು ಮಾಡಿ ನೀವು ಮೊದಲನೇದಾಗಿ 23 ದಿನಗಳ ಕಾಲ ಬೆಳಿಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ತಾಮ್ರದ ತಂಬಿಗೆ ತೊಗೊಂಡು ಹೋಗಿ ಅದರಲ್ಲಿ ನೀರು ಹಿಡ್ಕೊಂಡು ಅರಳಿ ಮರದ ಬುಡದಲ್ಲಿ ಹಾಕಬೇಕು. ಬೆಳಿಗ್ಗೆ 5ರಿಂದ 6 ಅರಳಿ ಮರದ ಬುಡದಲ್ಲಿ ನೀರನ್ನು ಹಾಕಿ, ಆಮೇಲೆ ಅಲ್ಲಿ ಅರಳಿ ಮರ ಇದು ಬೇವಿನ ಮರ ಎರಡೂ ಇದ್ದರೆ ಎರಡಕ್ಕೂ ಸೇರಿಸಿ ನಾಗರಕಟ್ಟೆಗೂ ಸೇರಿಸಿ ಪ್ರದಕ್ಷಿಣೆ ಮಾಡಿ. ಇಲ್ಲದೆ ಹೋದ ಪಕ್ಷದಲ್ಲಿ ಬರೀ ಅರಳಿ ಮರಕ್ಕೆ 11 ಸಲ ಪ್ರದಕ್ಷಿಣೆ ನಮಸ್ಕಾರ ಮಾಡಿ. ಮೌನವಾಗಿ ಹೋಗಿ ಮೌನವಾಗಿ ಬರಬೇಕು. ಈ ಕೆಲಸ ಮಾಡಬೇಕಾದಾಗ ನೀವು ಕಂಟಿನ್ಯೂಸ್ ಆಗಿ 23 ದಿವಸ ಮಾಡಬೇಕು. 11 ಸಲ ಪ್ರತಿದಿನ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದಾದ್ಮೇಲೆ ಪ್ರಾರಂಭದಲ್ಲಿ ನೀರು ಹಾಕಿರ್ತೀರಲ್ವ ನೀವು ಮರದ ಬುಡದಲ್ಲಿ, ಅಲ್ಲಿ ನೆನೆದಿರ್ತಕ್ಕಂಥ ಮಣ್ಣನ್ನು ತಗೊಂಡು ಹಣೆಯಲ್ಲಿ ಮೃತ್ತಿಕೆ ಥರ ಧಾರಣೆ ಮಾಡ್ಕೋಬೇಕು. ಧಾರಣೆ ಮಾಡಿಕೊಂಡು ಹಿಂದೆ ತಿರುಗಿ ನೋಡದೆ ವಾಪಸ್ ಬನ್ನಿ, ಮೌನವಾಗಿ ಬನ್ನಿ. ಬರಿಗಾಲಲ್ಲಿ ಹೋಗಿ ಬರಿಗಾಲಲ್ಲಿ ಬನ್ನಿ, ಮೌನವಾಗಿ ಹೋಗಿ ಮೌನವಾಗಿ ಬನ್ನಿ. ನಿಮ್ಗೆ ಸಕ್ಸಸ್ ಬರುತ್ತೆ. ನಿಮಗೆ ತಾಯಿ ಹತ್ರ ಮಾಡ್ಬೋದಾಗುತ್ತೆ. ತಾಯಿಯವ್ರ ಹೆಸರಲ್ಲಿ ಮಾಡಿ, ಒಳ್ಳೇದಾಗುತ್ತೆ. ಇಷ್ಟು ಮಾಡಿಪ್ಪ. ನಿಮ್ಗೆ ಯಾವಾಗ ಸ್ವಲ್ಪ ದುಡ್ಡು ಕಾಸು ಅನುಕೂಲ ಬರುತ್ತೋ ಆವಾಗ ಒಂದು ಕನಕಪುಷ್ಯ ರಾಗ ಬಂಗಾರದಲ್ಲಿ ಮಾಡಿಸ್ಬಿಟ್ಟು ಬಲಗೈನಲ್ಲಿ ತೋರು ಬೆರಳಿನಲ್ಲಿ ಧಾರಣೆ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಪವನ್ ಅವರೇ ಕಾಲ್ ಮಾಡಿದ್ಕೆ.